ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಾರ್ಸ್ಗಳ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಇನ್ನು ಮುಂದೆ ಎಲ್ಲ ಕಾರ್ಗಳ ಬಗ್ಗೆ ವೀಡಿಯೋಸ್ ಬರುತ್ತೆ. ನಿಮಗೆ ಯಾವ ಕಾರ್ ಬಗ್ಗೆ ಇನ್ಫಾರ್ಮೇಷನ್ ಬೇಕೋ ಆ ಕಾರ್ ಬಗ್ಗೆ ಹೆಸರನ್ನ ಕಮೆಂಟ್ ಮಾಡಿ, ಇಲ್ಲಾಂದರೆ ನನ್ನ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡಿ. ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿ ವಿಡಿಯೋಗಾಗಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮಾರುತಿ ಸುಜುಕಿ 800 ಕಾರ್ನ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಮಾರುತಿ ಸುಜುಕಿ 800 ಕಾರನ್ನು 1983ರಲ್ಲಿ ಮಾರುತಿ ಉದ್ಯೋಗ ಲಿಮಿಟೆಡ್, ಅಂದರೆ ಈಗಿನ ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ ಬಿಡುಗಡೆ ಮಾಡಿತ್ತು. ಲೆಗಸಿ ಇದು ಭಾರತದಲ್ಲಿ ಸರ್ಕಾರದ ಆರ್ಥಿಕತೆ ಉದಾರೀಗೊಳಿಸಿದ ನಂತರ ತಯಾರಿಸಿದ ಮೊದಲ ಸಣ್ಣ ಕಾರು ಆಗಿತ್ತು. ಇದರೊಂದಿಗೆ ಕಾರು ಮಾಲೀಕತ್ವವು ಮಧ್ಯಮ ವರ್ಗದ ಕುಟುಂಬಗಳಿಗೆ ಗಮ್ಯವಾದ, ವಿಶ್ವಾಸಾರ್ಹ ಮತ್ತು ಇಂಧನ ದಕ್ಷವಾದ ವಾಹನವಾಗಿ ಪರಿಗಣಿತವಾಗಿದೆ. ಡಿಸ್ಕಂಟಿನ್ಯೂಯೇಷನ್ 2014ರಲ್ಲಿ ಹೊಸ ಮಾದರಿಯ ಕಾರುಗಳಾದ ಮಾರುತಿ ಆಲ್ಟೋ ಮತ್ತು ಮಾರುತಿ ವ್ಯಾಗನರ್ನಿಂದ ಬದಲಾವಣೆಗೊಂಡಿತು ಮತ್ತು ಕಾರು ಉತ್ಪಾದನೆ ನಿಲ್ಲಿಸಲಾಯಿತು. ಇಂಜಿನ್ ಆ್ಯಂಡ್ ಪರ್ಫಾರ್ಮೆನ್ಸ್ ಮಾರುತಿ ಸುಜುಕಿ 800ನಲ್ಲಿ 0.8 ಲೀಟರ್ ಹಾಗೂ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಇದ್ದಿತು. ಪ್ರಾರಂಭದಲ್ಲಿ ಇದು 37ರಿಂದ 40 HP ಹಾರ್ಸ್ ಪವರ್ ಅನ್ನು ಉತ್ಪತ್ತಿ ಮಾಡುತ್ತಿದ್ದ ಮಾದರಿ ವೇರಿಯಂಟ್ ಮೇಲೆ ಅವಲಂಬಿತವಾಯಿತು. ಫ್ಯೂಯಲ್ ಆ್ಯಂಡ್ ಎಕಾನಮಿ ಇದರ ಪ್ರಮುಖ ಮಾರಾಟದ ಅಂಶಗಳಲ್ಲಿ ಒಂದಾದ ಇಂಧನದ ದಕ್ಷತೆಯನ್ನು ಉಲ್ಲೇಖಿಸಬಹುದು. ನಗರದಲ್ಲಿ 16ರಿಂದ 18 km/ಲೀಟರ್ ಹಾಗೂ ಹೆದ್ದಾರಿ ಮೇಲೆ 18ರಿಂದ 20 km/ಲೀಟರ್ ಮೈಲೇಜ್ ನೀಡುತ್ತಿತ್ತು. ಟ್ರಾನ್ಸ್ಮಿಷನ್ ಇದು 4 ಗೇರ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅನ್ನು ಹೊಂದಿತ್ತು. ಡೈಮೆನ್ಷನ್ಸ್ ಆ್ಯಂಡ್ ಡಿಸೈನ್ಸ್ ಇದರ ಲೆಂತ್ 1490 mm ಹಾಗೂ ಹೈಟ್ 1410 mm ಹಾಗೂ ವೀಲ್ ಬೇಸ್ ಇದರದ್ದು 2220 mm ಇತ್ತು. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ಅರೌಂಡ್ 160 mm ವರೆಗೂ ಇತ್ತು. ಫ್ರೆಂಡ್ಸ್, ವೆಯ್ಟ್ ಇದರ ತೂಕ 650ರಿಂದ 700 kg ನಡುವಿನಲ್ಲಿದ್ದು, ಇದು ಅದರ ವಿಭಾಗದಲ್ಲಿ ಅತ್ಯಂತ ಲಘು ಕಾರುಗಳೆಂದು ಪರಿಗಣಿಸಲಾಗಿತ್ತು. ಡಿಸೈನ್ ಈ ಕಾರಿನ ವಿನ್ಯಾಸವು ಸರಳ ಮತ್ತು ಕೊಂಚ ಚೌಕಾಕಾರವಾಗಿತ್ತು. ಇದು ಆಕರ್ಷಣೆಗೆ ಕಾರ್ಯಕ್ಷಮತೆಯಾಗಿ ಗಮನಹರಿಸಿದ ವಿನ್ಯಾಸವಾಯಿತು. ಇದು 3 ಡೋರ್ ಅಥವಾ 5 ಡೋರ್ ಹ್ಯಾಚ್ಬ್ಯಾಕಲ್ಲಿ ಲಭ್ಯವಿತ್ತು. ಇಂಟೀರಿಯರ್ ಆ್ಯಂಡ್ ಫೀಚರ್ಸ್ ಈ ಕಾರಿನಲ್ಲಿ 4 ಪ್ರಯಾಣಿಕರನ್ನು ಆರಾಮವಾಗಿ ಕುಳಿತುಕೊಳ್ಳುವ ಅವಕಾಶ ನೀಡುತ್ತದೆ. ಇದರ ಗಾತ್ರಕ್ಕೆ ತಕ್ಕಂತೆ ಉತ್ತಮ ಕಾಲು ಅಸ್ತಿತ್ವವನ್ನು ಹೊಂದಿತ್ತು. ಡ್ಯಾಶ್ಬೋರ್ಡ್ ಆ್ಯಂಡ್ ಕನ್ಸೋಲ್ ಡ್ಯಾಶ್ಬೋರ್ಡ್ನಲ್ಲಿ ಮೂಲಭೂತ ಅನಲಾಗ್ ಸಾಧನಗಳಾದ ಹೊಂದಿತ್ತು. ಉದಾಹರಣೆಗೆ ಸ್ಪೀಡೋಮೀಟರ್, ಇಂಧನ ಮಾಪಕ ಮತ್ತು ತಾಪಮಾನ ಮಾಪಕ. ಕೆಲವು ಆವೃತ್ತಿಗಳನ್ನು ಡಿಜಿಟಲ್ ಗಡಿಯಾರ ಮತ್ತು ರೇಡಿಯೋ ಕೂಡ ಲಭ್ಯವಿತ್ತು. ಕಂಫರ್ಟ್ ಆ್ಯಂಡ್ ಫೀಚರ್ಸ್ ಇದರಲ್ಲಿ ಸರಳ ಹಾಗೂ ಕಡಿಮೆ ಮಟ್ಟದ ಒಳಾಂಗಣವಿತ್ತು. ಫ್ಯಾಟಿಗ್ ಸೀಟ್ಗಳನ್ನು ಕೈಯಿಂದ ಜೋಡಿಸಿಕೊಳ್ಳುವ ಕಿಟಕಿಗಳು ಮತ್ತು ಸೆಂಟರ್ ಕನ್ಸೋಲ್, ಏರ್ ಕಂಡೀಷನರ್ ಆ್ಯಂಡ್ ಪವರ್ ಸ್ಟೇರಿಂಗ್ ಕೂಡ ಲಭ್ಯವಿತ್ತು. ಬೂಟ್ ಸ್ಪೇಸ್ ಸಣ್ಣ ಆದರೆ ಕಾರ್ಯಕಾರಿಯಾಗಿತ್ತು. ಸುಮಾರು 180ರಿಂದ 200 ಲೀಟರ್ ಸಾಮರ್ಥ್ಯವನ್ನು ಹೊಂದಿತ್ತು. ಸೇಫ್ಟಿ ಇದರಲ್ಲಿ ಯಾವುದೇ ರೀತಿಯ ABS, ಏರ್ ಬ್ಯಾಗ್ ಆ್ಯಂಡ್ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಇರಲಿಲ್ಲ ಹಾಗೂ ಇದರಲ್ಲಿ ಓನ್ಲಿ ಸೀಟ್ ಬೆಲ್ಟ್ ಮಾತ್ರ ಲಭ್ಯವಿತ್ತು. ವೇರಿಯಂಟ್ಸ್ ಈ ಕಾರಿನಲ್ಲಿ 4 ವೇರಿಯಂಟ್ ಲಭ್ಯವಿತ್ತು. ಮೊದಲನೆಯದು ಸ್ಟ್ಯಾಂಡರ್ಡ್ ಆ್ಯಂಡ್ ಡಿಲಕ್ಸ್, AC ಆ್ಯಂಡ್ ಎಸ್ ಅಂದರೆ ಸ್ಪೋರ್ಟ್ಸ್ ವೆಹಿಕಲ್. ಇಷ್ಟು ಇನ್ಫಾರ್ಮೇಷನ್ ಈ ಕಾರ್ ಬಗ್ಗೆ ಹೇಳಿದ್ದೀನಿ. ನಮಗೆ ಗೊತ್ತಿರೋ ಅಷ್ಟನ್ನು ಹೇಳಿದ್ದೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಇದೇ ರೀತಿ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಸಂಡೇ ಬರುತ್ತೆ ನೆಕ್ಸ್ಟ್ ವ್ಲಾಗ್. ನೆಕ್ಸ್ಟ್ ಕಾರ್ ಯಾವುದಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮೆನ್ಷನ್ ಮಾಡಿರ್ತೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಫ್ರೆಂಡ್ಸ್.